ಫ್ರೆಶ್ಶಾಗ ಇದು ಸೌತಿ ಉಪ್ಪಿಟ್ಟು ಮಾಡತ್ತೀನಿ. ಅದು ಚಪಾತಿ ಅದು ಏನಾರ ಮಾಡ್ತೀವಿ ಅಂದ್ರೆ ಏನು ಗೊತ್ತಿನ ಬರ್ತಲ್ರಿ ಬಾಯಿಗೆ. ಅದಕ್ಕಂಡು ಮ್ಯಾಗಿ ಗೀಗಿ ಮಾಡೋಣ ಅಂದ್ರಿ. ಮ್ಯಾಗಿ ಬೇಡ ಸೌತಿ ಉಪ್ಪಿಟ್ಟು ಮಾಡಂದರೆ ಹ್ಞೂ ಅಂತಂದು ಸೌತಿ ಉಪ್ಪಿಟ್ಟು ಮಾಡಾಕೊಂಡ್ರಿ. ಎದ್ದ ತಕ್ಷಣ ಕಸದೆಲ್ಲ ಹೊಡೆದು ಗ್ಯಾಸ್ ಕಟ್ಟ ತೊಳ್ಕೊಂಡು ನೀರಿಟ್ಟು ಬಂದು ಉಪ್ಪಿಟ್ಟು ಮಾಡಾಕೊಂತೀನಿ ರೀ. ಹೀಗೆ ಚಹಾ ಕೊಂದಿಡ್ಬೇಕು ರೀ. ಚಹಾ ಕೊಂದಿಟ್ಟು ಅಲ್ಲಿ ಮಟಕಿ ಹೇಳ್ತಾಳ್ರಿ ತಲೆ ಬಾಚಿ ಜಳಕಕ್ಕೆ ಹೋಗ್ಬೇಕು ರೀ ನಾನು. ಇದು ಕ್ಲೈಮೇಟ್ ಯಾಕೋ ಚೇಂಜ್ ಆಗ್ತೈತೆ ನಮ್ಮ ಕಡೆ. ಎಲ್ಲರೂ ನೆಗಡಿ ಜ್ವರ ರೀ. ಎಲ್ಲರಿಗೂ ಹಂಗಾಗತ್ತಿದ್ರಿ ಅದು. ಇದು ಯಾಕೇನ್ರಿಪ್ಪ ಇಷ್ಟು ದಿನ ಮಳೆ ಅಂತಂದು ಇದು ಮಾಡಿದ್ರೆ ಈಗ ಬಿಸಿಲು ಬ್ಯಾಸಿಗೆ ಬಿಸಿಲಾಗೈತಿ. ಮತ್ತು ಇವತ್ತು ಕ್ಲೈಮೇಟ್ ಚೇಂಜ್ ಆಗೈತಿ. ಇವತ್ತು ಬೆಳಗ್ಗೆನ ಮಳೆ ಬರೋಕ್ಕೇನೋ ಅನ್ನೋಂಥ ಕ್ಲೈಮೇಟ್ ಐತ್ರಿ ಇವತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಅರ್ಶಿಯಾನ ಇದು ಉಪ್ಪಿಟ್ಟು ತಗೊಂಡು ಸ್ಕೂಲಿಗೆ ಹೋದ್ರೆ ತಲೆ ಬಚ್ಚಿದೆ. ಮತ್ತು ನಾನು ಫ್ರೆಶ್ ಆದೆ ರೀ. ದೇವ್ರ ದೀಪ ಹಚ್ಚಿ ಕುರಾನ್ ಓದಿ ಅದು ಹೊಗೆ ಹಾಕತ್ತಾರಿಪ್ಪ ಅದು. ಹೂವು ಅದನ್ನು ಅಲ್ಲ ಹೂವು ಒಂದು 10 ಇದು ಹಾಕೈತೆ ಅದು ಗಾಳಿ ಆ ಕಡೆ ಗಿಡ ಭಾಳ ಆಗ್ಯಾವ ಈಗ ಮ್ಯಾಲೆಲ್ಲಿ. ಹಾಗಾಗಿ ಗಾಳಿ ಎಲ್ಲ ಒಳಗೆ ಎಲ್ಲ ಒಂದು ತಟ್ಟೆಗೆ ಹೋಗಿ ಹಾಕಿದ್ದಿಲ್ಲ. ನಾವು ಬರೀ ಚಹಾ ಅಷ್ಟ ಗ್ಯಾಸ್ ಮೇಲೆ ಹೊಡಿತೀವರಿಪ್ಪ ಅವಾಗ. ಎಲ್ಲ ಬಲ್ಲಿ ಮೇಲೆ ನಮ್ದು ಅಡಿಗೆ ಇಲ್ಲೇ ಇತ್ತು ಗ್ಯಾಸ್. ಬರೀ ಚಹಾ ಅಷ್ಟ ಮಾಡೋದಲ್ಲಿ ಅಂಥದ್ದು. ಈಗ ಸ್ವಲ್ಪ ಹೊತ್ತು ನಿಂದ್ರಂಗೆ ಆಗಲ್ರಿ ಇಲ್ಲಿ ಹೊಗೆ ಸಂಬಂಧ. ಈಗ ನೋಡ್ರಿ ಇಲ್ಲಿ ಬಿಸಿನೀರು ಕಾಸ್ಕೊಂಡೇರಿ. ಒಬ್ರು ಕಮೆಂಟ್ ಮಾಡಿದ್ರು ನನಗೆ, ಎದಕ್ಕೆ ಕುಡಿತೀರಿ ಬಿಸಿನೀರು? ಬೆಳಗ್ಗೆ ಎದ್ದ ಜಾಗ ಮಾಡಿದೆ, ದೇವ್ರ ದೀಪ ಹಚ್ಚಿದೆ, ಚಹಾ ಕುಡಿದೆ, ನೀರು ಕುಡಿದೆ, ನೀರು ಕುಡಿದೆ ಅಂತೇಳಿ ಅಂದ. ನೀರು ಕುಡಿಯೋದ್ರಿಂದ ನೋಡ್ರಿಪ್ಪ ಏನೋ ನನಗೆ ಒಳ್ಳೇದು ಅನ್ಸೈತ್ರಿ. ಇದು ಪಿತ್ತ ಗುಳಿಗೆ ಅದು ಇದು ಅಂತೀವಲ್ರಿ, ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಂದಿದ್ರಿ. ಏನೋ ನನಗೆ ಗೊತ್ತಿಲ್ಲ. ನಾನು ಫಸ್ಟಿಗಿಂತ ನಾನು ಬಿಸಿನೀರು ಕುಡ್ಕೊಂತ ಬಂದೀನಿ ರೀ. ಹಾಗಾಗಿ ನಾನು ಬಿಸಿನೀರು ಕುಡಿದು ಆಮೇಲೆ ಚಹಾ ಕುಡಿತೀನಿ. ನಮ್ಮ ಮಾರಿಪ ನೋಡ್ರಿ ಬಿಸ್ಕಿಟ್ ಇಟ್ಟಾಡಿರ್ಲಿ. ಇದನ್ನು ಕುಡಿಲ್ಲ ಅಂದ್ರೆ ನಂಗೆ ಸಮಾಧಾನ ಅನ್ಸಂಗಿಲ್ಲ ರೀ. ನಂಗೆ ತಣ್ಣೀರು ಕುಡ್ದಂಗೆ ಆಗಂಗಿಲ್ಲ. ಬೆಳಿಗ್ಗೆದ್ದು ಬಿಸಿನೀರ ಕುಡಿಬೇಕ್ರಿ ನಾನು. ನೋಡಿರಿ ನೀವು ಕುಡಿದು ನೋಡಿರಿ, ಹೆಲ್ದಿಗೆ ಒಳ್ಳೇದಲ್ರಿ ಬಿಸಿನೀರು. ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಚಲೋ ಅನ್ನಿಸ್ತೈತೆ ರೀ. ನಾವು ಈಗ ಅಕ್ಕಿ ಎಲ್ಲ ಹಸಿ ಮಾಡಿ ಒಂದು ಡಬ್ಬಿ ತುಂಬಿಟ್ಟಿವಿ ರೀ. ಹುಬ್ಳಿಗೆ ಹೋಗ್ಬೇಕು. ಈಗ ಹುಬ್ಳಿ ಒಳಗೆ ಹೋಗಿ ಸ್ವಲ್ಪ ಸಾಮಾನು ತರೋದು. ಇದು ಹುಂಚೆ ಹಣ್ಣು ಇದು ಹಾಕಿಟ್ಟು ಒಂದು ಡಬ್ಬಿ ಒಳಗೆ. ಅವು ಫಸ್ಟಿಗೆ ಇಲ್ಲೇ ತರಿಸಿದ್ದು ಹುಂಚೆ ಹಣ್ಣು ನುಸಿ ಆಗ್ಬಿಟ್ಟವ್ರಿ. ಅದ್ರ ಬೀಜ ಇದ್ವು ಅಂದ್ರೆ ಹಾಕೋರಿ, ಹುಳನ ಹಾಕೋವು, ನುಸಿನ ಹಾಕೋರಿ. ಬೀಜ ಇರ್ಲಾರ್ದಂಗೆ ಇತ್ತಂದ್ರೆ ಅಷ್ಟು ಆಗಂಗಿಲ್ಲ ರೀ ಅವು. ಇದು ಬೀಜ ತುಂಬ್ಯವ್ರಿ ಮೊದಲೇ ಹುಂಚಿನೊಳಗೆ. ಮತ್ತು ಕಮೆಂಟ್ ಮಾಡಿದ್ರಿ ನನಗೆ ತವ್ರ ಮೇಗಿಂತ ಹುಂಚೆ ಹಣ್ಣು ತರಬಾರ್ದು ಅಂತಂದು. ನಮ್ಮವನ ತವ್ರ ಮೇಗಿಂತ ತಂದಿರ್ತಾಳ್ರಿ ಇದನ್ನು ಹುಂಚೆ ಹಣ್ಣು ರೀ. ಅಲ್ಲಿ ಗಿಡ ಅದಾವ್ರಿ ಅವರು ತವ್ರ ಮೇಳೊಳಗೆ ಹುಂಚೆ ಹಣ್ಣಿನ ಗಿಡ. ಹಾಗಾಗಿ ಕೊಟ್ಟು ಕಳಿಸಿರ್ತಾರೆ ಅವ್ರು ಅಳಿಯಂದ್ರಿ ಅವ್ರಿಗೆ. ಅದ್ರೊಳಗೆ ಮತ್ತು ನಮ್ಮವನ ಕೊಟ್ಟು ಕಳಿಸ್ತಾಳ್ರಿ. ಇದು ಇಲ್ಲೇ ತರಿಸಿದ್ದು ನಾವು ಅಂಗಡಿ ಒಳಗೆ. ಇದು ತುಂಬ್ಯ ನೋಡ್ರಿ ಬೀಜ ಇದ್ರಾಗ. ಹಾಗಾಗಿ ನುಸಿ ಆಗ್ಬಿಟ್ಟವು. ಹಂಡೆ ತಿಕ್ಕಾಕರ ಬರ್ತೈತಿ. ಇದು ಚಲೋ ಐತ್ರಿ. ಇದು ಒಂದು ಡಬ್ಬಿ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಈಗಿಂದ. ಇಲ್ಲಿ ನೋಡ್ರಿ ಆರಿಪನ ಅಡುಗೆ ಮಾಡೋಕೆ ರೆಡಿ ಮಾಡ್ಕೊಳಕತ್ತಾಳ್ರಿ. ಹಾಕಿನ ಬ್ಯಾಳಿಗೆ ಹಾಕಿದ್ರು. ಬ್ಯಾಳಿ ಸಾರು ಮಾಡಿದ್ಲು. ಹೋಗ್ಬರ್ಲ ಮನ್ ಹ್ಞೂ ಜಲ್ದಿ ಬರ್ತಾ. ನಾವು ಮಾಲ್ ರೆಡಿ ಆಗಿ ಕೂತ್ಕೊಂಡ್ರೆ ಹೋಗ್ಬರನ್ಮ. ಇವತ್ತು ಬುಧವಾರ ಅಲ್ರಿ. ಇಲ್ಲಿ ಮಾರ್ಕೆಟ್ ಸ್ವಲ್ಪ ಇದ್ರದ್ದು ಮಧ್ಯಾಹ್ನ ಬಂದು ಆಗ್ಬೇಕಂತ್ರಿ ಬುಧವಾರ ದಿನ. ಹಾಗಾಗಿ ಹೋಗ್ಬರ್ತೀರಿ. ಈಗ ಎಲ್ಲಿ ಹೋಗಿ ಬಂದ್ರಿಪ್ಪ? ಎಲ್ಲಿ ಹೋಗಿ ಬಂದ್ರಿ? ನೋಡಿ ಬರೋಷ್ಟೊತ್ತಿಗೆ ಆಟೋ ಬಂದ್ರಿ. ಹಣ್ಣು ಎಲ್ಲ ಥರ ಹಣ್ಣನ್ನು ಹಚ್ಚಿರ್ತಾರೆ ನಮ್ಮ ಇಲ್ಲಿನ. ಹ್ಞೂ ರೀ, ಜಗ್ಗ ಬಿಡಮ್ಮ ಇಲ್ಲಿ ಸಸ್ತಾನ ಐತಿ, ದುಬಾರಿದ ಐತ್ರಿ. 10 ರೂಪಾಯಿದು ತಗೊಂಡು 1000 ರೂಪಾಯಿದು ಎಲ್ಲ ಐತಿ. ಇಲ್ಲೆಲ್ಲ ಜವಳಿ ಅಂಗಡಿ ರೀ ಇವು. ಇದು ಗಂಗಾವತಿ ಅಂಗಡಿ ನೋಡ್ರಿ. ಗಂಗಾವತಿನ ಲಾಲ್ ಅನ್ರಿ ಅದು. ಮದುವೆ ಐತೇನ್ರಿ? ಅದನ್ನ ಅಷ್ಟು ಚಂದ ಕೇಳಕ್ಕೆ ಚಂದ ಅನ್ಸಿದ್ ಅದು. ಅವ್ರು ಬರಸ್ತಾರಲ್ಲ ರೂಪಾರಲ್ರಿ, ಎಷ್ಟು ಚಂದ ಆಕೈತ್ರಿ ಅದು. ಡ್ರೆಸ್ ನೋಡ್ರಿ. ನಾವೀಗ ಹಳೆ ಸಂಗಮ್ಮನ ಅಂಗಡಿಗೆ ಹೋಗ್ಬೇಕು. ಅದು ಅಡ್ರೆಸ್ ಕೇಳಿದ್ರಲ್ರಿಪ್ಪ, ಅಂಗಡಿಗೆ ಹೊಂಟಿವಿ ನಾವು. ಅದನ್ನು ತೋರಿಸ್ತೀನಿ ನೋಡ್ರಿ ನಾನು ಹೆಂಗೆ ರಸ್ತೆ ಬರ್ತೈತಿ ಅಂತ. ಅದು ಅಂಗಡಿಗೆ ಹೋಗಾಕ್ರಿ ಇವತ್ತು. ಎಲ್ಲರೂ ಕಳಿಸ್ರಿ, ಅದನ್ನು ಲೊಕೇಶನ್ ಕಳಿಸ್ರಿ ಅಂತ ಹೇಳ್ತೀರಿ.
ಅದನ್ನ ಅಂಗಡಿನ ತೋರಿಸ್ಬಿಡ್ತೀನಿ ತಡ್ರಿ ಇವತ್ತು ಹೆಂಗೆ ಹೋಗೋದು ಹೆಂಗೆ ಹೊಳ್ಳಬೇಕು ಅಂತೇಳಿ ಅಂದ್ರೆ ಸಂಗಮ ಅಂಗಡಿಗೆ ಹಿಡಿದ್ರೆ ಭಾಳ ದೂರ ಆಗಲ್ಲ ರೀ ಅದ್ರೊಳಗೆ. ನೋಡ್ರಿ ಇವತ್ತು ಬುಧವಾರ ಅಲ್ರಿ, ಇಲ್ಲೆಲ್ಲ ಬಂದನ ನೋಡ್ರಿ ಅಂಗಡಿಗಳು. ಅಮ್ಮ ಅಂದ್ರೆ ಮಧ್ಯಾಹ್ನ ಹೋದ ಬಂದು ಹಾಕವ್ವ ಬರ ಹೋಗೋಣ ಅಂತಂದು ಒಂದು ಮತ್ತೆ ಬಂದೀವಿ. ಎಲ್ಲ ಕಡೆನ ಅಂಗಡಿ ತಗೊಂಬಚ್ಚೇವ್ರಿ. ಯಾವ ಒಂದು ತೆಗ್ದವೇನು ಗೊತ್ತಿಲ್ಲ, ಮುಚ್ಚಿದ್ವ ಭಾಳ ಅದಾವ. ಈ ಕಡೆ ಎಲ್ಲ ಮುಚ್ಚೇವ್ರಿ. ಸಂಗಮ ಅಂಗಡಿ ಚಲೋ ಐತಿ. ನಮಗೆಲ್ಲ ಹೆಸ್ರಿ ಇದು ನೋಡ್ರಿ ಹಳೆಯ ಸಂಗಮ ರೀ ಇದು. ಹಗರ್ ಕರ್ರಿ ಇಲ್ಲಿ ಸಂಗಮನ ಬಾಜು ಹೋದ್ರೆ ಇಲ್ಲಿ ಸುಣ್ಣ ಅದ ಹಚ್ತಾರೆ. ಈ ಕಡೆಗೆ ಪ್ಯೂವರ್ ಸುಣ್ಣ ನೋಡ್ರಿ ಅವ್ರು ಹಚ್ಚದ್ರಿ. ಪ್ಯೂವರ್ ಸುಣ್ಣ ಅದಿಲ್ಲ ಈ ಕಡೆ ಇದ್ದಾವ್ರಿ. ಹಿಂಗೆ ಹೋಗಲ್ಲ, ನಾವು ಹಿಂಗೆ ಹೋಗಲ್ಲ ರೀ, ಹಿಂಗೆ ಹೋಗನ್ರಿ. ಏನು ತೊಗೊಂಡ್ರಿ? ಲೇಸ್ ತೊಗೊಳನ್ರಿ. ಲೇಸ್ ತೊಗೊಂಡು ಆಚೆ ಕಡೆ ಹಾದು ಹೋಗ್ಬಿಟ್ರೆ ಅಂಗಡಿ ಬರ್ತೈತ್ರಿ. ಇವೆಲ್ಲ ನೋಡಿ ಹೋಲ್ಸೇಲ್ ಅಂಗಡಿ ರೀ. ಲೇಸ್ ನಿಮಗೆ ಅಂತ ಬೇಕಂತ ಲೇಸ್ ಸಿಗ್ತಾವೆ ನೋಡ್ರಿ. ಅದೇ ರೀ ಬ್ಲೌಸಿಗೆ ಒಂದೆರಡು ನೋಡಾಕತ್ತೀನಿ. ಇವನ್ನ ತೊಗೋಬೇಕಂತಂದು. ಇದು ನನ್ನೊಂದು ಬಾಟಲ್ ಗ್ರೀನ್ ಅಂದ್ರೆ ಅಂತಂದ್ರೆ ಅದು ಇದು ಅನ್ರಿ ಅಲ್ಲದ ಕಪ್ಪು ಇರ್ತೈತ್ರಿ ಅದು. ಇರ್ತಾರೆ ಬ್ಯಾಡ್ತವ್ರಿ. ಈಗ ಅಷ್ಟ ಕೊಟ್ಬಿಟ್ರಿ, ಲೇಸ್ ಅಷ್ಟ ಕೊಟ್ಬಿಟ್ರಿ ಸಾಕು. ಮುತ್ತು ಬ್ಲೌಸಿಗೆ ಅದೆಲ್ಲ ಹಚ್ತಾರಲ್ರಿ ಅವ್ರಿ. ಭಯ ಬರೀ ಜಗಳ ಮಾಡೋದಾಗತ್ತೆ ನೋಡ್ರಿಪ್ಪ. ನಾವು ಬಂದು ಸರ್ತ್ಕೊಂಡು ನಮ್ದು ತೊಗೊಳಂಗಿಲ್ಲ ನಮ್ಮ ಅಂಗಡಿ ಒಳಗೆ, ನಮ್ಮ ಅಂಗಡಿ ವಿಡಿಯೋ ಹಾಕಂಗಿಲ್ಲ ನೀವು ಅಂತೇಳಿ ಅಂದು ನೋಡ್ರಿ. ನೋಡ್ರಿ ಇವೆಲ್ಲ ಹೋಲ್ಸೇಲ ರೀ. ಎಲ್ಲ ಅಂಗಡಿಗಳು ಹೋಲ್ಸೇಲ ನೋಡ್ರಿ. ಎಲ್ಲ ಇದ್ದಿದ್ವೆಲ್ಲ ಇವು. ಇವು ಹೋಲ್ಸೇಲ್ ಅಂಗಡಿನ ನೋಡ್ರಿಪ್ಪ. ಇವ್ರದ್ದು ಹೋಲ್ಸೇಲ್ ಅಂಗಡಿ ಅಂದ್ರೆ ಇಲ್ಲೇ ಐತ್ರಿ ಮೇನ್. ಇದಕ್ಕೆ ಹಿಂಗೆ ಸಂಗಮ ಅಂಗಡಿ ಅಂತ ಹಿಂಗೆ ಒಳಗೆ ಬಂದ್ಬಿಟ್ರೆ ಇಲ್ಲೇ ಎಲ್ಲ ಇದ್ದವ್ರಿಗೆ ಕಾಣತ್ತಿವ್ರಿ ಅಂಗಡಿ ರೀ. ಅದ್ರಿಗೆ ಐತಿ ನೋಡ್ರಿ. ಬಂದು ಸರ್ತಿಗೊಮ್ಮೆ ನಮ್ದು ಅಂಗಡಿ ಗೋಡೆ ಅದಾವ್ರಿ ಗೋಡೆ ರೀ. ಇವ್ರದ್ದು ಹೋಲ್ಸೇಲ್ ಅಂಗಡಿ ನೋಡ್ರಿ. ಇವರು ಎಲ್ಲ ಕಡೆ ಸೇಲ್ ಮಾಡ್ತಾರಂತ್ರಿಪ್ಪ. ಎಲ್ಲ ಊರಿಗೂ. ಯಾವ ಊರಿಗೆ ಸೇಲ್ ಮಾಡ್ತೀರಿ ನೀವು? ಎಲ್ಲ ಕಡೆ ರೀ ಒಟ್ಟು. ಹೌದ್ರಿ. ಇವೆಲ್ಲ ಬ್ಯಾಗಿಂದೆಲ್ಲ ಅಂಗಡಿ ಮುಚ್ಚಿಬಿಟ್ರಿ ಈಗ. ಇದು ಬ್ಯಾಗ್ ಅವು ಎಲ್ಲ ಸಿಗ್ತಲ್ರಿ ಇಲ್ಲಿ? ಐತೇನ್ರಿ? ಅವು ಮಾರಂಗ ಇದೆ. ಹೌದು, ಇದೆ ವ್ಯಾಪಾರ ಆಗುತ್ತಲ್ರಿ ಈಗ. ಚಲೋ ಆಯ್ತು ಬಿಡ್ರಿಪ್ಪ. ತೊಗೊಂಡು ನೋಡ್ರಿ ನಿಮ್ಮ ಅಂಗಡಿ ಒಳಗನ. ಇಲ್ಲೆಲ್ಲ ಹಣ್ಣಿನ ನೋಡ್ರಿ. ಇದು ಅಷ್ಟು ಹಣ್ಣಿನ ಮಾರ್ಕೆಟ್ ರೀ ಇದು. ಇಲ್ಲಿ ಬಂದಿದ್ರೆ ಬಾಂಡೆ ಇವು ಎಲ್ಲ ಹೋಲ್ಸೇಲ್ ನಮ್ಮ ಇಲ್ಲಿ ಬಾಂಡೆನ ಏನಿಲ್ರಿ? ಹೌದನ್ರಿ. ಎಲ್ಲ ಬಾಂಡೆದ ಅಂಗಡಿಗಳು ನೋಡ್ರಿ. ಈ ಕಡೆ ಬಂದ್ವಿ ಅಂದ್ರೆ ಇವು ಟಾಕಿ ನೋಡ್ರಿ ಎಷ್ಟು ಚಂದ ಬಂದವ. ಮಸ್ತ್ ಬಂದ್ರಿ ಟಾಕಿ ರೀ. ಈ ಕಡೆ ಎಲ್ಲ ಖಜ್ಜೂರದ. ನಾವಲ್ಲಿ ಹೋಗೋ ಅಂಗಡಿಗೆ ಹೋಗ್ಲಿಲ್ರಿ, ಹಿಂಗೆ ಬಂದ್ಬಿಟ್ಟಿರಿ. ಯಾಕಂದ್ರೆ ನಾವು ಮನೇಲಿ ಎಲ್ಲ ತೊಗೊಂಡೋಗಿವ್ರಿ. ಅದಕ್ಕೆ ಅಮ್ಮ ಬೇಡ ಪಾಪ ಸಿಟ್ಟಿ ನಾವೇನು ಭಾಳ ಏನು ತೊಗೊಲಿಲ್ರಿ. ಸ್ವಲ್ಪ ಲಾಡಿ ಅಷ್ಟ ತೊಗೊಂಡು. ಈಗ ಎಲ್ಲಿ ಬಂದಿವ್ರಿ ನಾವು? ಸ್ವೀಟ್ ಅಂಗಡಿ, ಹೋಲ್ಸೇಲ್ ಸ್ವೀಟ್ ಅಂಗಡಿ ಕಡೆ ಬಂದಿವಮ್ಮ ನಾವೀಗ. ಹೋಲ್ಸೇಲ್ ಸ್ವೀಟ್ ಅಂಗಡಿ ಐತಲ್ರಿ ಅದು, ಅಲ್ಲಿ ಬಂದಿವ್ರಿ. ಹೌದು. ಇಲ್ಲಿ ತರಕಾರಿ ಹಾಕಿ ಇವತ್ತು ಪಲಾವ್ ಮಾಡ್ತಿಲ್ಲ ರೀ. ಆಲೂಗಡ್ಡೆ ಇದ್ದಿಲ್ರಿ, ಅದಕ್ಕೆ ನೋಡೋಣ ನನ್ನ ಮೇಲೆ ಒಂದಿಟ್ಟು ತರಕಾರಿ ಅಂತ ಬಂದಿವ್ರಿ ಈ ಕಡೆ ರೀ ತರಕಾರಿ ಮಾರ್ಕೆಟಿಗೆ. ಇಲ್ಲಿ ಕೊತ್ತಂಬರಿ ಮತ್ತು ಪುಂಡಿ ಪಲ್ಯ ರೀ, ಕರಿಬೇವು ತೊಗೊಂಡಿರಿ. ಇದೆಲ್ಲ ಪಾಪಡಿ ರೀ. ನಿಂಬೆಣ್ಣಮ್ಮ ನಿಂಬೆಹಣ್ಣು ತಗೋಕಮ್ಮ. ಮಾವಿನ ಹಣ್ಣು ನೋಡ್ರಿ ಎಷ್ಟೈತಿ. ಹೊಲಸ್ತಾನ ಸುಲಿಯಾಕತ್ರ ಅದಕ್ಕೆ ಅಷ್ಟು ವಾಸಿ ಬರಕತ್ತಾನ. ಎಲ್ಲಿ ಹೋಗನ್ ಅವು ಏನು ಹಾಕಿಳವ ಏನ್ರಿ ಯಾರಿಗೆ ಗೊತ್ತ.
ರೂಪಾಯಿ ಮಾರನ್ರಿ ಏನು ಅರ್ಧ ಮಾರಿ 10 ರೂಪಾಯಿ ಒಂದು ಮಾರ್ರಿ ಒಂದು ಮಾರಂತ ಇಲ್ಲಿ ಇವ್ರ ಅಂಗಡಿಯಾಗ ರಬ್ಬಲ್ ಬೆಣ್ಬಾಗ 5 ರೂಪಾಯಿ ತೊಗೊಂಡಿರಿ ಮಾತ್ರ ಹಾಕಲ್ಲ ಇದೆ ನೋಡ್ರಿ ಹ್ಞೂ ನಾವಮ್ಮ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕಾತಂತ ಅವ್ರಿಗೆ ಹ್ಞೂ ಆಗಂಗಿಲ್ಲ ಬಿಡ್ರಿ ನಡೆಯಕ್ಕೆ ಇದೆಲ್ಲ ಮತ್ತು ಬಿಸಿಲಿಲ್ರಿ ಎಲ್ಲ ಇದನ್ನ ಹಾಕ್ಯಾರಲ್ರಿ ತಡಪತ್ರಿ ನೆಳ್ಳೈತ್ರಿ ಇಲ್ಲಿ ಬಿಸಿಲು ಹತ್ತಂಗ ಇಲ್ಲ ಇಲ್ಲಿ ನಾವು ನೋಡ್ರಿ ದುರ್ಗದ ಬೈಲಿ ಬಂದಿದ್ದು ಮಾತ್ರ ದುರ್ಗದ ಬೈಲ್ರಿ ಇದು ಕಿಲೋ ಬಾ 60 ರೂಪಾಯಿ ಇದು ಬರೀ ಅದ ರೀ ಇಲ್ಲಿ ಪೇರು ತೊಗೊಂಡ್ರಿ ಮತ್ತು ನೀರು ಹಣ್ಣು ನಮ್ಮ ವರ್ಷ ಭಾಳ ಜೀವ್ರಿಪ್ಪ ಮೊದ್ಲು ಆರಾಮಿಲ್ಲ ರೀ ಆಕಿಗೆ ಆದ್ರೆ ತೊಗೊಂಡು ಮತ್ತು ಕರ್ಚಿಕಾಯಿ ಹಚ್ಚಿದ್ರಿಪ್ಪ ಕರ್ಚಿಕಾಯಿ ಅಂತಾರೆ ನಮ್ಮ ಕಡೆ ನಾವನ್ನ ಅವರೇ ಕೊಡಂಚಿ ಅಂತಾರನ್ರಿ ಕೊಡಂಚಿ ನಮ್ಮ ಕಡೆಗೆಲ್ಲ ಕರ್ಚಿಕಾಯಿನ ಅಂತಾರ ಮಗ ಬದುದೊಳಗೆ ಎಲ್ಲಿ ಬೇಕು ಹಂಗೆ ಜಗ್ಗಿರ್ತಾವ 40 ರೂಪಾಯಿ ಅನ್ನೋದ್ರೊಳಗೆ ಅಂದ್ರೆ ನಮ್ಮೂರಾಗ ಹಂಗೆ ಇರ್ತಾವ್ರಿಪ್ಪ ಬದು ಒಳಗೆಲ್ಲ ಅಂದ್ರೆ ನಮ್ಮೂರಾಗ ಹಂಗೆ ಇರ್ತಾವ್ರಿ ಬದುದೊಳಗೆ ಆದ್ರೆ ಇಲ್ಲಿ ಹಂಗೆ ಕೊಡಂಗಿಲ್ಲ ರೀ ಅಂತಾರ ಅವ್ರು ಏನು ಮಾಡ ವಾಪಸ್ ಹೋಗಕತ್ತೀರಿ ನಾವೀಗ ಎಷ್ಟು ತಗೊಳ್ಳೋದ್ರಾಗ ನಮ್ಮಮ್ಮ ಬಂದಾರ್ರಿ ಅಂಗಡಿ ಹಸ್ತ ನನಗೆ ಹೇಳಿದ್ರೆ ನಾ ತೊಗೊಂಡು ಕೊಡ್ತಿದ್ದೆ ರೀ ಮತ್ತು ಅವನು ನಮ್ಮಮ್ಮ ಕುಂದ್ರಾಗ ಆಗ್ಬೇಕಲ್ರಿ ಮನ್ಯಾಗ ಬಿಸ್ಲಾಗ ಹೆಂಗೆ ಅಡ್ಡಿಡ್ಬೇಕ್ರಿ ಅವರು ಬಿಸ್ಲಾಗ ಆಟ ಇಟ್ಟು ಹೋಗೋದ್ರಾಗ ಅಂದ್ರೆ ಕುಂದ್ರಾಕತ್ತಾರ ಹಾಗಾಗಿಲ್ರಿ ಬರ್ತೀನಿ ಶಕ್ತಿ ಏನಮ್ಮ ಅಡ್ಡಾಡಕ್ಕೆ ಆಗಂಗಿಲ್ಲ ರೀ ಕೈಲಿ ಮುಗಿದು ನಾವು ಇಡ್ಲಿ ತಿಂತಿದ್ದೆಲ್ಲ ಇದನ್ನ ಮಾಡಿ ಅದೇ ಹೌದನ್ರಿ ಏನು ಮಾಡಿ ತಿಂತಿದ್ರಿ ನೀವು ಇಡ್ಲಿ ಟ್ರಾಫಿಕ್ ನೋಡ್ರಿ ಬಂದು ನಮ್ದು ಆಟೋ ನಿಂತ್ಕೊಂಡು ಎಷ್ಟೊತ್ತಾತು ಗಾಡಿ ಮುಂದಕ್ಕನ ಸರಿವಲ್ವ ರೀ ಹಾಂ ಮತ್ತು ಎಷ್ಟು ಅಂತೇಳಿ ರೋಡ್ ಇರ್ತಾವೆ ಎಷ್ಟು ಅಂತೇಳಿ ಇಲ್ರಿ ಎಲ್ಲ ಕಡೆನೂ ಇಷ್ಟ ಗದ್ಲನ ಹಾಂ ಎಲ್ಲ ಬೆಳಿಗ್ಗೆ ಇರಾಕಿಲ್ಲ ನೋಡ್ರಿ ಹಾಂ ನೋಡ್ರಿಪ್ಪ ನಾವು ಏನು ಮಾಡಿದ್ದಾರಿಪ್ಪ ನೀನು ಊಟ ಮಾಡಿದ್ದೆ ಕುತ್ಕೊಂಡಿದ್ದೇನ ನಾವು ಸ್ವಲ್ಪ ತರಕಾರಿ ತಗೊಂಡ್ವಿ ಇವು ಕರ್ಚಿಕಾಯಿ ರೀ ಅಲ್ಲಿ ಕರ್ಚಿಕಾಯಿ ಹಚ್ಚಿದ್ರೆ ತೊಗೊಂಬಂದ್ವಿ ಅವನು ಎಲ್ಲ ನೋಡ್ರಿ ಅದೇ ರೀ ಪೇರು ಪೇರು ನೋಡಮ್ಮ ಹೂವು ಅದ ಇದು ನೋಡು ಎಂಥ ವಾಸನೆ ಅದ ಅಂದ್ರೆ ಹೂವು ತೊಗೊಂಬಂದು ನಾನು 10 ರೂಪಾಯಿ ಮಾರು ಹಚ್ಚಿದ್ರೆ ಇವು ನೀರ್ಲ ಹಣ್ಣು 20 ರೂಪಾಯಿದು ಎಷ್ಟು ಬರ್ತಾ ಅಷ್ಟು ಕೊಡ್ರಪ್ಪ ಅಂತಂದು ಹೇಳಿ ಹಂಗೆ ಹಚ್ಚಿರುವ ಕೊಡಿಲ್ಲ ನೋಡೋಣ ಒಂದು ವರ್ಷ ಒಂದು 2 ಹಾಕಿಲ್ಲ ಇನ್ನೂ ಅಷ್ಟು ತಗೊಂಡು ಎಲ್ಲ ತೊಗೊಂಡು ಬಂದಿ ನೋಡುವ ಅವ ಪೇರು ಮೆತ್ತಗಿತ್ತಿಲ್ಮ ಚಲೋ ಐತಲ್ರಿ ಹೆಚ್ಚು ಕೊಟ್ಟಿದ್ದೀವಿ ತಿಂದ್ರಿ ಅಮ್ಮ ಪೇರನ ಈಗ ಇವನ್ನ ಸೋಸಿಡ್ತೀನಿ ಸಂಜೆ ಮುಂದೆ ಮಾಡ್ತೀನಿ ರೀ ಒಂದು ಪಲ್ಯ ಈಗ ಮಾಡಲ್ರಿ ಇವನ್ನ ಸೋಸಿಡ್ತೀನಿ ಅಂದ್ರೆ ಈ ಸಹ ಬಂದವ್ರಿ ಅವು 30 ರೂಪಾಯಿ ರೀ ಇಷ್ಟಕ್ಕೆ ಇಲ್ಲಿ ನೋಡ್ರಿ ಸೋಸಿದ್ದೀರಿ ನಾನು ಈ ಸಹ ಬಂದ್ರಿ ಇವು ಇವನ್ನ ಸಂಜೆ ಮುಂದೆ ಮಾಡ್ತೀವಿ ರೊಟ್ಟಿ ಮಾಡಿರಿ ಈಗ ಅರಿಪ ಅದು ಇದು ಪಲಾವ್ ಮಾಡ್ಯಾ ಅಂತ್ರಿ ಇದು ಮಾಡ್ಯಾಳ್ರಿ ಮತ್ತು ಈಕಿ ಡೊಣ್ಣಿಸಿಕಾಯಿ ಪಲ್ಯ ಮಾಡ್ಯಾಳ್ರಿ ಅನ್ನ ಮಾಡ್ಯಾಳ ಬೇಳೆ ಸಾರು ಮಾಡ್ಯಾಳ್ರಿ ಈಕಿ ಹಾಗಾಗಿ ನಾವು ಏನಿಲ್ಲರಿ ಈಗ ಬೇಡ ಅಂತಂದ್ರೆ ಅಮ್ಮನ ಅಷ್ಟೆಲ್ಲ ಮಾಡ್ಯಾರ ಅಂತಂದ್ರೆ ಅದು ಬೇಕು ಅನ್ನಕತ್ತಾರೆ ರೀ ಒಂದು ಮಾಡ್ಕೊಂಡ್ರಿ ಏನ್ರ ನೋಡ್ರಿ ಅದೇ ರೀ ಪಲಾವ್ ರೀ ಪಲಾವ್ ಅಂತ ನಮ್ಮ ಅರಿಪ ಖಾರಾಗಿ ಮಸ್ತ್ ಮಾಡ್ಯಾಡ್ರಿಪ್ಪ ಟೇಸ್ಟ್ ಮಾಡ್ಯಾಡ್ರಿ ಪಲಾವ್ ನೋಡತ್ತೀರಿ ನಾವೀಗ ಅಮ್ಮೇಲೆ ಹಾಕಿ ಕೊಡ್ಬೇಕಂತ್ರಿ ಸುಲ್ತಾನ ಹಸಿಪುಣ್ಣ ಹಾಕತ್ರಿ 100 ಮದ ಇವು ಅವನಂದ್ರೆ ನೇಸ ಮಾಡಿ ಪುಣ್ಣ ಅಂದ್ರೆ ಸ್ವಲ್ಪ ನಮ್ಮ ಅರಿಪ ನಮ್ಮ ಖಾರ ಆಗೈತಾರಿಪ್ಪ ಸ್ವಲ್ಪ ಸ್ವಲ್ಪ ಖಾರ ಆಗೈತಿ ಏನು ಮಾಡಾಯ್ತು ಅರ್ಶಿ ಬಡವಲ್ಲ ಕಾಂದೆ ಚೊಟವಲ್ಲ ಕಾಂದೆ ಅನ್ಕಂತ ಸಣ್ಣದಿಲ್ಲ ಹೆಚ್ಚು ಅದನ್ನ ಎಲ್ಲರಿಗೂ ಕೊಡು
ನೆಗಡಿಗೆ ಐತವ ಮೊದ್ಲ ಕಡಿಮೆ ಅನಿಸ್ತಾ ಇಲ್ಲ. ಗುಳಿಗೆ ತಗೋ, ಅಲ್ಲಿ ದಾದಿ ಮಕ್ಕಳು ಗುಳಿಗೆ ಅದ ನೋಡು, ಕ್ರೋಸಿಂಗ್ ಗುಳಿಗೆ ತೊಗೊಂಬಿಡಿ ಇನ್ನೊಂದು. ನೀನು ಕೊಡ್ತಾರಲ್ಲ ದಾದಿ ಮಂದು ತಗೋ, ಕಡಿಮೆ ಆಕೈತಿ ಅಂದ್ರೆ. ಉಪ್ಪಿಟ್ಟು ಉಂಡೇನಿಲ್ಲ? ಉಂಡೆ ಇಲ್ಲ ಕರೆ ಹೇಳು. ಏನು ಕೊಟ್ಟೆ ಹುಡುಗರಿಗೆ? ಉಂಡೆ ಚಲೋ ಹತ್ತಾನಿಲ್ಲ. ನಂಗೊಂದು ಕುಡಿಲಿದ್ದನ ನೀರು ಹಣ್ಣು. ನಾನು ವರ್ಷ ಕುಡಿ ಹಣ್ಣು ತಿಂದಿರಿ. ನಮ್ಮ ಮಾರಿಪ ಮೇಲೆ ಗಿಡ ಅಮ್ಮ ಕರೆಯಾಕತ್ತಾರೆ ಆಕಿಗೆ ಒಂದು ಸ್ವಲ್ಪ ಕಾಲಿಗೆ ಇದು ಒಮ್ನಿ ಚೀಲ ಹಚ್ಬೇಕಂತ ನುಸಾಕತ್ತಾವಂತ. ಹ್ಞೂ ಅಂತಂದು ಅವರಪ್ಪ ಹೋದ್ರೆ ಅವರಪ್ಪನ ಕಾಲು ಕೊಟ್ಟ ಕುಂದ್ರದ್ರಿ ಆಕಿ ಕೈಯಾಗ್ರಿ, ಕಾಲು ಹೆಚ್ಚುವ ಅಂತೇಳಿ ಅಂದ್ರೆ ಬರಲಿಲ್ಲ ನೆಕ್ ಕೆಳಗೆ. ನಮ್ಗೇನಾಗದು ಬಿಡು ಅಂತಂದು ನಾನು ಅರಿಯಾಶಿಯ ತಿಂದಿರಿ ಬಿಡು ಹಣ್ಣು. ಮತ್ತು ನಾನು ಜೋಳ ಹಸಿ ಮಾಡಾಕತ್ತೀನಿ ರೀ. ಇಲ್ಲಿ ಹಿಟ್ಟು ಒಂದು ಸ್ವಲ್ಪ ಐತ್ರಿ. ನಮ್ಗೆ ಹಿಟ್ಟು ಆಗಕ್ಕೆ ಬಂತ ಹೊಡಿಬೇನ್ರಿಪ್ಪ, ಯಾಕಂದ್ರೆ ನಮ್ಗೆ ಅನ್ನ ಉಣ್ಣಾಕನ ಆಗಂಗಿಲ್ಲ ರೀ. ರೊಟ್ಟಿ ಆದ್ರೆ ಉಣ್ಬೋದು ರೀ ನಾವು, ಇದನ್ನು ತಿನ್ನೋಕ್ಕಾಗಲ್ಲ ಅನ್ನ ರೀ. ಅರ್ಶಿಯಾಗ ಅವ್ರು ನಂದಿನಿ ಮೇಡಮ್ ರೀ ಒಂದು ಡ್ರೆಸ್ ಕಟ್ಕೊಸ್ಯಾರಲ್ರಿ, ಅವನ್ನ ಹಿಡಿಸೋಕೆ ಕೊಟ್ಟು ಹೋಗೋ ಇಲ್ಲಿ ಅನ್ನಕತ್ತೀನಿ. ಅಂದ್ರೆ ನೀಟಾಗಿ ಹಿಡಿತಾರೆ ಇಲ್ಲಿ. ನಮ್ಮ ಮನೆ ಇದ್ರಿಗೆ ಅದ ರೀ ಒಬ್ರು ಆಪ, ಅವ್ರು ಹಿಡಿದು ಕೊಡ್ತಾರೆ ಚಲೋತ್ನಾಗ ರೀ. ಅದಕ್ಕೆ ಹಿಡಿಸ್ಕೊಂಬಂದ್ಬಿಡು ಹೋಗು ಅನ್ನಕತ್ತೀನಿ. ಹ್ಞೂ ಅಂತಂದು ಹೊಕ್ಕಾಳು ಏನು ಮಾಡ್ತಾರೆ. ಕಾಡ್ಗಿ ಜೋಳದ ನೋಡ್ರಿ ಇದ್ರ, ಕಾಡ್ಗಿ ಜೋಳ ಇದ್ದಂದ್ರೆ ರೊಟ್ಟಿ ಎಲ್ಲ ಕಪ್ಪಾಗ್ಬಿಡ್ತು. ನೋಡ್ರಿ ಹೇಳಿಲ್ರಿ, ಅವ್ರ ಅಪ್ಪನ ಕಾಲು ಕೊಟ್ಟ ಕುಂತಿರ್ತಾರೆ ಆಕಿ ಕೈಯಾಗ ಅಂತ ಒಂದು ಕರ್ನ ಹಂಗಾಗೈತ್ರಿ ಅದು. ನಾನು ಫೋನ್ ಹಚ್ಚಿದ್ದೆ ಈಗ ಮೇಲೆ ಅವ್ರ ಅಪ್ಪನಿಗೆ, ಹರಿಪ್ಪನ ಕೈ ಕೊಡ್ರಿಲ್ಲ ಅಂತಂದು ಕೊಡುವಾಗ ಅಂದ್ರೆ ಹಬ್ಬನ ಏನು ಮಾಡಾಕೈತಿ ಅಂದ್ರೆ ಖಾಲಿ ಸೌ ಹಬ್ಬನು ಅಂತ ಖಾಲಿ ಸೌರೋದು ಹಂಗಾರೆ ಹಿಂಗೆ. ಅರಿ ಹಬ್ಬನ ನೋಡ್ರಿ ಏನು ಮಾಡಾಕತ್ತಿದ್ದಿ? ಹಬ್ಬನ ಕಾಲ ಇಲ್ಲಿ ದಾದಿಮ್ಮ ಎಷ್ಟು ಸಲ ಹೇಳಕತ್ತಾರ ಬರಿಲ್ಲ ನಾರಿಪ್ಪ ಅಂತಂದು ಹೋಗು ಮೊದಲು ದಾದಿಮ್ಮ ಒಂದು ಸೇವ್ ಮಾಡು, ಆಮೇಲೆ ಹಬ್ಬಂದು ಮಾಡಂತೆ. ಏನು ನೀರು ಹಾಕ್ಬೇಡಮ್ಮ, ಒಂದು ಸ್ವಲ್ಪ ಹಾಲ್ನಾಗ ಚಾ ಮಾಡಿಬಿಡು ತಿಂದ. ಓ ಪೇರು ತಿನ್ನೋ, ನೀನು ಪೇರು ಐತೆ ನೋಡು, ಹಚ್ಕೊಂಡು ತಿನ್ ಬಾ. ಚಲೋ ಪೇರು ಹಣ್ಣು ತಿಂದ್ರೆ ಸಕ್ಕರೆ ಸ್ವಲ್ಪ ಹಾಕಿದ ಮಾಡಮ್ಮ, ಒಂದು ಸ್ವಲ್ಪ ಹಾಕಿ ಕಡಕ್ಕಾಗಿ ಟೀ ಮಾಡುವ ಅಂತೇನಿ. ಕಾಫಿ ಮಾಡಿ ನೀನು ಕುಡಿ, ನೆಗಡಿ ಕಿತ್ಕೊಂಡು ಹೋಗ್ತೈತೆ ನೋಡ್ರಿ ಅರ್ಶಿಯ. ನನ್ನ ಮಗಳು ಚಾ ಮಾಡ್ಕೊಂಬಂತ್ರಿಪ್ಪ. ಥ್ಯಾಂಕ್ ಯು ಅರ್ಶಿಯಾ. ಇವತ್ತು ಹುಬ್ಳಿ ಒಳಗನ ಚಾ ಕುಡಿಬೇಕು ಅನ್ಸಾತಿತ್ತು. ಬೆಳಿಗ್ಗೆ ಏನೇನು ತಿಂದಿಲ್ಲ, ಹೆಂಗೆ ಹೋಗ್ಬಿಟ್ಟಿದ್ದಿ. ಬಂದಾರ ಊಟ ಮಾಡಿದ್ವಿ ಇಲ್ಲಿ. ನೀವು ಕುಡಿ ಒಲ್ಲೆ. ಇಲ್ಲಿ ನೋಡ್ರಿ ಅರ್ಶಿಯ ಬುಕ್ ತೊಗೊಂಬಂದ್ರಿ, ಮತ್ತೇನೋ ತೊಗೊಂಬಂದ್ರ ಅಣ್ಣ ಕೊಟ್ಟಾರ ನೋಡ್ರಿ. ಏನದ ಏನೈತಿ ಏನ? ಚಾಕೋಪಾಯಿ ಅಂತ ನೋಡಪ್ಪ, ಅದು ಚಾಕೋಪಾಯಿ. ಹೋತ ನಿನ್ನ ನೆಗಡಿ ಅಲ್ಲ ಈಗ? ಹ್ಞೂ ಹೋತಂತ ನೋಡ್ರಿ. ಅವ್ನು ತೊಗೊಂಬಂದು ಈಗ ಎಳಿ ಯಾಕೆ ಬರತ್ತವ ಅದ್ರಾಗ? ಜಲ್ಲಿ ಚೀಸ್ ಅಲ್ಲ. ಆರಿಪ್ಪ ಒಂದಿಷ್ಟು ಅಕ್ಕಿ ನೀನು ಹಾಕ್ಲೇನು ಬೆಳಿಗ್ಗೆ ನೀರು ದೋಸೆ ಮಾಡಕ್ಕೆ? ಚಟ್ನಿ ಮಾಡಿ ಕೊಬ್ಬರಿ ಐತೆ, ಚಟ್ನಿ ಮಾಡಿ ನೀರು ದೋಸೆ ಮಾಡೋವಂತ ಅದಿಲ್ಲ ಚಲೋ ಹಾಕವು. ಒಂದಿಷ್ಟು ಅಕ್ಕಿ ಜೋಳಕ್ಕೆ ಕುಡಿಸಿದೆ ರೀ. ಒಂದು ಸ್ವಲ್ಪ ನೆನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ನಾವು ಮಾಡಲ್ಲ ರೀ ಅವನು. ಮೊನ್ನೆ ನೋಡ್ರಿ ನಾನು ಮಾಡಿದ್ದು, ಎಲ್ಲರೂ ನೀವು ಕಮೆಂಟ್ ಮಾಡಿದ್ರೆ ನೀವು ಈಗ ಹೊಸದಾಗಿ ಮಾಡಿರ್ಬೋದು ರೀ, ಆದ್ರೆ ಮಾಡ್ತಾರೆ ಅವನ್ನ ಅಂತಂದು. ನಾನು ಮೊನ್ನೆನ ಫಸ್ಟ್ ಮಾಡಿದೆ, ಟೇಸ್ಟ್ ಆಗಿದ್ದು ರೀ, ಭಾಳ ಚಲೋ ಆಗಿದ್ರು. ಅದಕ್ಕೆ ಇವತ್ತು ನೆನೆ ಹಾಕ್ಬೇಕು ಅನ್ನಕತ್ತೀನಿ ರೀ. ನೋಡೋಣ, ಅರ್ಶಿಯನ್ನು ಕಟ್ಕೊಂಡು ಹೋಗಂಗಿದ್ರೆ ಹೋಗಲಕ್ಕ, ಅದನ್ನ ಚಟ್ನಿ ದೋಸೆ ಮಾಡಿಕೊಡ್ತೀನಿ ರೀ ಈಗೀಗ ನಾಳೆ ಬೆಳಿಗ್ಗೆ ಎದ್ದು. ಅಮ್ಮ ಅಂಗಡಿಗೆ ಹೋದ್ರಿ, ನಾನು ಒಳಗಿಂದೆಲ್ಲ ಕಸ ಹೊಡೆದೆ, ಈಕೆ ಹೊರಗಿಂದ ಹೊಡ್ಯಾಕದ್ರಿಪ್ಪ. ಅರಿಪ್ಪ ಈಕೆ ಅರ್ಶಿಯ ಬರೆಯಾಕತ್ತ ಹೋಮ್ವರ್ಕ್. ಏನು ಬರೆಯತ್ತೀವ? ಹೋಮ್ವರ್ಕ್ ಪ್ರಶ್ನೆ ಉತ್ತರನ ಬರೀ ನಾ ಏನು ತೊಗೊಳಲ್ತವ ನೀವು ಬರ್ರಿ ಅದು. ನೋಡ್ರಿ ನಾನು ಕರ್ಚಿಕಾಯಿ ಒಂದು ಸೋಸಿದ್ನೇನ್ರಿ, ಅವ್ನು ತೊಳೆದು ಒಂದು ಸಾಣಿಗೆ ಒಳಗೆ ಹಾಕಿದ್ದೆ ರೀ ಇರುವಾಗ. ಈಗ ಒಂದು ಏನು ಮಾಡೋಕ್ಕಂದ್ರೆ ತೊಳ್ಕೊಂಬಿಡನ್ರಿ, ಚಲೋ ತಂಪಾಗಿ ಎಣ್ಣೆ ಹಚ್ಚಿ ಹುರಿಯನ್ರಿ. ಈಗ ಎಣ್ಣೆ ಹಾಕೋದು ಬೇಡ್ರಿ, ಅದೆಲ್ಲ ನೀರಿನ ಅಂಶ ಹೋಗಿ ಸ್ವಲ್ಪ ಮೆತ್ತಗಾಗಲ್ರಿ ಅವು, ಅವಾಗ ಎಣ್ಣೆ ಹಚ್ಚಿ ತಗೊಳ್ಳನ್ರಿ. ಈಗ ನೋಡಿರಿ ಈಗ ಎಣ್ಣೆ ಹಾಕಿದ್ದೆ ನಾನು. ಇವೆಲ್ಲ ಸುಟ್ಟ ಮೇಲೆ ಹಿಂಗೆ ಹುರಿಬೇಕ್ರಿ, ಇವೆಲ್ಲ ಹುರಿದ್ಮೇಲೆ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕೈಯಾಡಿ ಇಳಿಸ್ಕೊಂತೀನಿ. ಅಂದ್ರೆ ನೀರು ಹಾಕಂಗಿಲ್ಲಲ್ರಿ, ಆಮೇಲೆ ಎಣ್ಣೆ ಒಳಗೆ ಇದು ಹಾಕೋರಿ ಅವು. ಭಾಳ ನಂದಂತ ಫೇವ್ರೇಟ್ ಪಲ್ಯ ನೋಡ್ರಿ ಇದು. ಈಗ ಬಂದವಲ್ರಿ ಇನ್ನೂ, ಹಾಗಾಗಿ ದುಬಾರಿ ಹಚ್ಚಾರಿ ಇಷ್ಟ ನೋಡ್ರಿ. ಇಷ್ಟಕ್ಕ 30 ರೂಪಾಯಿ ಕೊಟ್ಟಿವ್ರಿ. ಅದು ಹೊಸದಾಗಿ ಬಂದ್ರೆ ತಿಂದ್ರೆ ಇನ್ನೂ ಟೇಸ್ಟ್ ಇರ್ತಾರೆ ಅವು. ಇದು ನೋಡ್ರಿ ಒಂದು ಟೈಮ್ ನಮ್ಮ ಊರಾಗ ನಾವು ಕಟಿಗೆ ಹೋಗಿದ್ರಿ, ಶಾಲ್ಸ್ ರಜೆ ಇದ್ದಾಗ. ಇದು ಶನಿವಾರ ದಿನ ಶಾಲೆ ಬಿಟ್ಟಾಗ ಇಲ್ಲ ಆಯ್ತಾರು ದಿನ ಹೋಗ್ತಿದ್ವಿ. ಹೋಗಿ ಅಂತ ಹೇಳಿದ್ರೆ ನಮ್ಮ ಅವ್ವ ಮಾಡೋದು ನೋಡ್ತಿದ್ವಿ ನೋಡ್ರಿ ನಾವು. ಇದು ಬದು ಒಳಗೆ ಇರ್ತದ್ರಿ, ಇವು ಬಳ್ಳಿ ಇರ್ತದಂಗೆ ಇರ್ತಾವ್ರಿ ಇವು.
ಇವನ್ನ ಹಿಂಗೆ ಹರ್ಕೊಂಬರ್ದಿಲ್ಲ ರೀ, ಬೆಳಿನೇ ಕಿತ್ಕೊಂಬಂದು ನಮ್ಮ ಕೈ ಕೊಡ್ತಿದ್ವಿ ನಾವು. ನಮ್ಮ ಫ್ರೆಂಡ್ ಅದೆಲ್ಲ ನಾವು ಹೋದಾಗ್ರಿ ಅವ್ನು ಕಿತ್ಕೊಂಬರ್ತಿದ್ರಿ ಬೆಳ್ಳಿ ದಶೆಲೆನ ಕಿತ್ಕೊಂಬಂದು ಕೊಡ್ತಿದ್ವಿ ರೀ. ಅವ ನಾವು ತಿಂತಿದ್ದಿಲ್ಲ ರೀ, ಅವ ಇವ ಅಂತಿದ್ವಿ ನಾವು ಈ ಪಲ್ಯಕ್ಕೆ ರೀ. ಈ ಮದುವೆ ಆಗಿದ್ಮೇಲೆ ತಿನ್ನೋದು ಕಲ್ತೀವಿ ನಾವು, ಹಿಂಗೆ ರಜನಿದು ಪಲ್ಯ ಅಂತೇಳಿ ಅಂದು ಎಲ್ಲ ನೋಡ್ರಿ. ಎಲ್ಲ ಒಂಥರ ಅವಾಗ ಗೊಜ್ಜಿ ಸೊಪ್ಪು ತಿಂತಿದ್ದಿಲ್ಲ ರೀ ನಾವು, ಜಾಸ್ತಿ ತಿಂತಿದ್ರಿ ಮೊದಲೆಲ್ಲ ಜಾಸ್ತಿ ತಿಂತಿದ್ರಿ, ಆಮೇಲೆ ಕಡೆ ತಿನ್ನೋದು ತಿಂತೀವಿ ನಾವು ಅದನ್ನ ಗೊಜ್ಜಿ ಸೊಪ್ಪು. ಈಗ ಅದು ಬೇಕು ಅನಿಸ್ತೈತೆ ರೀ ಗೊಜ್ಜಿ ಸೊಪ್ಪನ್ನ. ಈಗ ಇದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಹೆಚ್ಕೊಳ್ಳೋಣ್ರಿ. ಈಗ ಹುರಿದು ನೋಡ್ರಿ, ಬಂದ್ ಮಾಡಿದ್ರಿ ನಾನು ಗ್ಯಾಸ್ ಬಂದ್ ಮಾಡಿ ಇದ್ರೊಳಗೆ ಇವು ಬಿಟ್ಟಿನಿ ರೀ. ಈಗ ಅವನು ಈಗ ನೋಡ್ರಿ ಎಣ್ಣೆಕಾಯಿ ಕೆಟ್ಟು ಉಳ್ಳಾಗಡ್ಡಿ ಹಾಕಿನಿ ರೀ ನಾನು. ಉಳ್ಳಾಗಡ್ಡಿ ಮೆತ್ತಗಂದ್ರೆ ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅವು ಇವನ್ನ ಹಾಕ್ಬೇಕ್ರಿ ಕರ್ಚಿಕಾಯಿ. ಇಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಜಜ್ಕೊಂಡಂತ ಹಸಿಮೆಣ್ಕಾಯಿ ಚಟ್ನಿ ಹಾಕೊಳ್ಳೋಣ. ಸ್ವಲ್ಪ ನೋಡಿ ಹಾಕೋರಿ, ಖಾರ ನೀವು ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ. ನಮ್ಮಮ್ಮ ಹುಡುಗಿ ತೊಗೊಂಡು ಅವ್ರ ಬಾಯಿ ಮಧ್ಯೆ ಇದಾಗದಂಗೆ ಆಗ್ಬಿಟ್ಟಿರ್ತೈತಿ, ಬೆನ್ನಂಗೆ ಆಗ್ಬಿಟ್ಟೈತೆ, ಖಾರ ತಿನ್ನೋಕೆ ಆಗಿತ್ತು ಅವ್ರಿಗೆ. ಅದಕ್ಕೆ ಸ್ವಲ್ಪ ಹಾಕ್ತೀವಿ ನಾವು ಖಾರ. ಈಗ ಕರ್ಚಿಕಾಯಿ ಹಾಕೊಬಿಡೋಣ್ರಿ. ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಒಂದಿಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. ನಮ್ಮ ಇದು ಕರ್ಚಿಕಾಯಿಕಿನ ಉಳ್ಳಾಗಡ್ಡಿನ ಜಾಸ್ತಿ ಆದವು ರೀ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಹಣ್ಣು ಹಾಕೊಳ್ಳೋಣ್ರಿ. ಒಂದು ಸ್ವಲ್ಪ ಎಣ್ಣೆ ಒಳಗೆ ಮೊದಲು ಇದಾಗಬೇಕು ರೀ. ಆಮೇಲೆ ಇದನ್ನು ಟೊಮೆಟೊ ಹಾಕಿದ್ರೆ ಮೆತ್ತಗೆ ಆಗ್ಬಿಡ್ತಾವ್ರಿ ಅವು, ಅದಕ್ಕೆ ಲಾಸ್ಟ್ ಹಾಕಿನಿ ರೀ ನಾನು. ಈಗ ಚಲೋ ಮಿಕ್ಸ್ ಮಾಡೋಣ್ರಿ. ಇಲ್ಲಿ ನೋಡಿರಿ ನಮ್ಮದು ಕರ್ಚಿಕಾಯಿ ಪಲ್ಯ ರೆಡಿ ಆತ್ರಿ. ನಮ್ಮ ಅರ್ಶಿ ನೋಡ್ರಿ ಕರಿಯಾಕತ್ತ ಫೋನ್ ಪೇ ಬೇಕಾಯ್ತು, ಅದು ಕರಿಯಾತಾಳ್ರಿ. ಇಲ್ಲ ತಂದ್ರೆ ತನ್ನ ಕಡೆ ರೊಕ್ಕ ಇದ್ರತಾನ ಸುಮ್ಮನೆ ಕೂತ್ಕೊಂಡು. अभी नगद कैश बहुत कम लोग घुमा रहे हैं ना, फोन पे ज़्यादा घुमा रहे हैं. ಟ್ಯಾರಿಪ ರೊಕ್ಕ ಹಾಕಕ್ಕೆ ಹೋದ್ರಿ, ಅವ್ರು ಚಾಚಾ ಬಂದ್ರಿ, ಅದಕ್ಕೆ ಅವ್ರಿಗೆ ಒಂದು ತೊಗೊಂತಿದ್ರಿ. ಅವ್ರು ದಾದಾಜಿ ಒಂದು ಆಕಿ ಒಂದು ನನಗೆ ತೊಗೊಂಡು ಬೇಡ ಅಂದೇರಿಪ್ಪ ನಾನು ಒಲ್ವ ಅಂದೆ. 4 ಮಂದಿಗೆ 4 ತೊಗೊಂಬಂದಾರ್ರಿ. 10 ರೂಪಾಯಿ ಕೊದಂತ ಇಟ್ಟಿಟ್ಟು ಅದಾವ್ರಿ ಅವು ಹರ್ಷಿಯ ಇಟ್ಟಿಟ್ಟು ಅದಾವ, ಒಂದು ನಕ್ ಅದಾವ ಹೂವು ತಿಂದಂಗೆ ಹಾಕೈತೆ ಅವನ್ನ. 2 ತೊಗೊಳೋದು ಬಿಟ್ರಿ ಅವನ್ನ. ಹ್ಞೂ ರೀ ಇಟ್ಟಿಟ್ಟು ಅದಾವು. ಏ ಬ್ಯಾಡ್ರಿ, ಇಲ್ಲಿ ತೊಗೊಂಬರಕಾಯ್ತು ತಗೋರಿ. ಆರಿಪ ತೊಗೊಂಬರತ್ತಾಳ್ರಿ. ಈಗ ಮೊದ್ಲ ರೊಟ್ಟಿ ಮಾಡೋರಿ ನಾವು. ಈಗ ಕರ್ಚಿಕಾಯಿ ಪಲ್ಯ ಮಾಡಿ ಅಂದ್ರೆ ಮತ್ತೆ ಕೇಳ್ತೀವೇನ್ರಿ ರೊಟ್ಟಿ ಮಾಡಿದ್ರಿ. ಈಗ ರೊಟ್ಟಿ ಮತ್ತೆ ಆತ್ರಿ ಅಲ್ಲಿ ಹಿಟ್ಟು ರೊಟ್ಟಿ ಮಾಡೋದನ್ನ. ಈಗ ಆಕೆ ಅರಿಪಾಗ ಅದಷ್ಟು ಇಲ್ಲಿಂದ ಕೊಡನ ತುಂಬಿಡುವ ತಿಕ್ಕಿ ತುಂಬಿಡ್ಬೇಕು ಅಂತ ಹೇಳಿ ಹ್ಞೂ ಅಂತಂದು ಆಕಿ ಕೊಡ ತೊಗೊಂಡು ಹೊರಗೆ. ಯಾಕಂದರೆ ಬಿ ಪಾತಿಮರು ಬರ್ತಾರೆ ಇವತ್ತು. ಬಕ್ರಿ ಅದ ಬಾದ ಮರುದಿನ ಇನ್ನೂ ತೊಳೆ ಕೊಟ್ಟಿರ್ತಾರೆ ಬಿ ಪಾತಿಮರಿಗೆ ಹುಬ್ಳಿ ಒಳಗೆ. ಈಗ ಹಾಗಾಗಿ ಆಮೇಲೆ ಬರ್ತಾರೆ. ಅದಷ್ಟು ಇದು ಕೂಡ ನಮ್ದು ಕಾಯಂ ಇದ್ರೆ ಮೂರ ಮುಗಿಯ ಮಟ ಅಷ್ಟು ಇದು ಕೂಡ ಕಾಯಂ ರೀ. ದೇವ್ರು ಬಂದ ನೀರು ಅದು ಹಾಕಾಕ್ರಿ. ಇಲ್ಲಿ 10 ದಿನ ನೋಡ್ರಿ ಬಿ ಪಾತಿಮರು ಕುಂದ್ರೋದು. ಇಲ್ಲಿ ನಮ್ಮ ಮನೆ ಬಾಜುದಾರಲ್ಲಿ ಪರಿದಾಪರ್ನೇ ಕುಂದ್ರದ್ರಿ ದೇವರು. ಅವು 5 ದಿನ ಅಷ್ಟೇ ರೀ, 5 ದಿನದಲ್ಲಿ ಅವರು ಅವು ಬಿ ಪಾತಿಮರಿಗಲ್ರಿ. ಇವತ್ತು ಬಂದ್ಬಿಡ್ತಾರೆ ನಮಗೆ, ಇವತ್ತಿನ ತನಕ ಕುಂದಿರ್ತಾರೆ ಅವ್ರು ಬಿ ಪಾತಿಮರಿ. ಆರಿ ಬದಾಡ್ರಿ ನೀರು ಹಾಕಾಕತ್ತಾಡ್ರಿ ಆರಿಪರಿ. ಬಂದ್ರಮ್ಮ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.